ಮಾಸ್ಕ್ ಮ್ಯಾನ್ ತೋರಿದ್ದ ಜಾಗದ ಮೇಲೆ SITಗೆ ಶಂಕೆ. ಹೀಗಾಗಿ ಮಾಸ್ಕ್ ಮ್ಯಾನ್ ತೋರ್ದಂಥ ಜಾಗ ಇತ್ತಲ್ಲ, ಇದು SITಗೆ ಈ ಜಾಗದಲ್ಲಿ ಆತ ಹೆಣ ಹೂಡಿದ್ದಾನೆ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು. ಮಾರ್ಕ್ ಮಾಡಿದ್ದ ಜಾಗಗಳಿಗೆ 24 ಗಂಟೆ ಭದ್ರತೆಯನ್ನು ಕೊಡ್ತಾರೆ. ಯಾರೂ ಕೂಡ ಪಾಯಿಂಟ್ ಬಳಿ ಸುಳಿದಾಡದಂತೆ ಸೆಕ್ಯೂರಿಟಿಯನ್ನು SIT ಅಧಿಕಾರಿಗಳು ಅಲ್ಲಿ ನಿಯೋಜಿಸ್ತಾರೆ. ಭದ್ರತೆಗೆ ANF ಸಿಬ್ಬಂದಿಯನ್ನು SIT ಅಧಿಕಾರಿಗಳು ನಿಯೋಜಿಸಿದ್ರು. ಸ್ಥಳೀಯ ಪೊಲೀಸರು ಸಹ ಗಸ್ತು ಇರುವಂತೆ SIT ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟರು. ಹೀಗಾಗಿ ಮಕಾಡೆ ಮಲಗಿದ ಬುರುಡೆ ಗ್ಯಾಂಗ್ನ ಮಸಲತ್ತು. ಆತ ತೋರಿಸಿದ ಜಾಗದಲ್ಲಿ ಅಲ್ಲಿ ಆತ ಹೆಣವನ್ನು ಹೂಳಿದ್ದೇ ಆಗಿದ್ದಿದ್ರೆ ಆ ಜಾಗ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ SIT ಅಧಿಕಾರಿಗಳು ANF ತಂಡಕ್ಕೆ ಅಲ್ಲಿ ಸೆಕ್ಯೂರಿಟಿಯ ಜವಾಬ್ದಾರಿಯನ್ನು ಕೊಡ್ತಾರೆ. ಸ್ಥಳೀಯ ಪೊಲೀಸರಿಗೆ ಅಲ್ಲಿ ಗಸ್ತು ತಿರುಗೋದಕ್ಕೆ ಹೇಳ್ತಾರೆ. ಒಟ್ಟಾರೆ ಕಾರ್ಯಾಚರಣೆಯನ್ನು ಉತ್ಖನನ ಕಾರ್ಯಾಚರಣೆ ಮಾಡೋ ಸಮಯದಲ್ಲಿ ಅಲ್ಲಿ ಯಾರೊಬ್ಬರೂ ಕೂಡ ಹೋಗದ ಹಾಗೆ ಪರದೆಗಳನ್ನೆಲ್ಲ ಕಟ್ಟಿಕೊಂಡು ಅಲ್ಲಿ ಉತ್ಖನನ ಆಗುತ್ತೆ. ಈ ಕಾರಣದಿಂದ ಈ ಬುರುಡೆ ಗ್ಯಾಂಗ್ಗೆ ಏನೂ ಕೂಡ ಇಲ್ಲಿ ಉಲ್ಟಾ ಪಲ್ಟಾ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ SIT ಕಚೇರಿಯಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, SIT ಅಧಿಕಾರಿಗಳು ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಈ ಉತ್ಖನನದ ಸಮಯದಲ್ಲಿ ಬಹಳ ಮುಂಜಾಗ್ರತೆಯನ್ನು ಕೂಡ ವಹಿಸಿದ್ರು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಗಿತ್ತು ಅವರ ತನಿಖೆಯ ಪರಿ ಹೇಗಿತ್ತು ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಒಂದು ಕಡೆ ಕೆಲವರು ಚಾಪೆ ಕೆಳಗಡೆ ತೂರಿದ್ರೆ ಇನ್ನು ಬುದ್ಧಿವಂತ ಜೀವಿಗಳು ರಂಗೋಲಿ ಕೆಳಗಡೆ ತೂರ್ತಾರೆ ಅನ್ನೋ ಹಾಗೆ ಇಲ್ಲಿ SIT ನಡೆ ಈಗ ರಂಗೋಲಿ ಕೆಳಗೆ ತೂರುವಂಥ ಕೆಲಸದಿಂದಾಗಿ ಎಲ್ಲವೂ ಕೂಡ ಷಡ್ಯಂತ್ರಗಳು ಅದು ಹಾಗೇ ಉಳಿದುಕೊಂಡು ಬಿಟ್ಟಿತ್ತು ಅನ್ನೋದು ಸ್ಪಷ್ಟವಾಗಿ ಈಗ ರಿಪಬ್ಲಿಕ್ ಕಾರ್ಡಕ್ಕೆ ಗೊತ್ತಾಗ್ತಾ ಇದೆ. ನೋಡಿ, ಈ ಒಂದು SIT ತನಿಖಾ ತಂಡ ರಚನೆ ಆಗೋದಕ್ಕಿಂತ ಮುಂಚೆನೇ ಈ ಬುರುಡೆ ಗ್ಯಾಂಗ್ ಏನು ಮಾಡಿತ್ತು, ಚಿನ್ನಯನ ಮೂಲಕ ಆತ ಅಥವಾ ಚಿನ್ನಯನೇ ಒಂದು ತಲೆಬುರುಡೆಯನ್ನು ತಗೊಂಡು ಹೋಗಿ ಕೋರ್ಟ್ ಕೊಟ್ಟಿದ್ದ. ರಂಜಿತ್, ಅದು ಬಹಳ ಇಂಪಾರ್ಟೆಂಟ್, ಆ ವಿಚಾರವನ್ನು ನಾನು ಮಾತಾಡ್ತೀನಿ. ಆದರೆ ಈಗ ಚಿನ್ನಯ್ಯನನ್ನು ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತ ಎಲ್ಲವೂ ಕೂಡ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಆತ ನಾನು 100 ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳ್ಕೋತಾರೆ. ಆ ಬಳಿಕ ಸರ್ಕಾರ ಒಂದು SIT ಟೀಮನ್ನು ಮಾಡುತ್ತೆ. SIT ಟೀಮನ್ನು ರಚನೆ ಮಾಡ್ತಾ ಇದ್ದಂತೆ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸುತ್ತೆ. ಚಿನ್ನಯ್ಯನನ್ನು ಹೌದು, ನಾನು 100 ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಹೋತಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬರ್ತಾನೆ. ಅದೇ ರೀತಿಯಾಗಿ ಆರಂಭದಲ್ಲಿ SIT ತನಿಖಾ ತಂಡ ಆತ ತೋರಿಸುವಂಥ ಜಾಗವನ್ನೆಲ್ಲ ಕೂಡ ಮಾರ್ಕ್ ಮಾಡ್ಕೊಳ್ತಾ ಹೋಗುತ್ತೆ. ಮಾರ್ಕ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಒಂದಷ್ಟು ವಾಹನಗಳು ಓಡಾಡ್ತಾ ಇರ್ತವೆ. ಇದನ್ನು ಗಮನದಲ್ಲಿಟ್ಟುಕೊಂಡಂತಹ SIT ತನಿಖಾ ತಂಡ, ಅದರಲ್ಲೂ ಪ್ರಮುಖವಾಗಿ ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಏನು ಮಾಡುತ್ತೆ, ಎಲ್ಲೋ ಒಂದು ಕಡೆ ಸಸ್ಪೆಕ್ಟ್ ಅಥವಾ ಸಸ್ಪಿಷಿಯಸ್ ಮೂಮೆಂಟ್ಗಳಾಗ್ತಾ ಇದೆಯಲ್ಲ ಅಂತ ಹೇಳಿ ಅನುಮಾನ ಒಳಗೊಂಡಂಥ ಅವರು ತಕ್ಷಣ ಅವರೇ ಒಂದು ಚರ್ಚೆಯನ್ನು ಮಾಡ್ಕೊಳ್ತಾರೆ. ನೋಡಿ, ನಾವೀಗ ಒಂದಷ್ಟು ಪಾಯಿಂಟ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ವಿ. ಆಗ ಕೇವಲ 1-2 ಪಾಯಿಂಟ್ಗಳು ಮಾತ್ರ ಆಗಿತ್ತು, 3-4 ಪಾಯಿಂಟ್ಗಳು ಮಾತ್ರ ಆಗಿತ್ತು ಆರಂಭದ ದಿನದಲ್ಲಿ, ಮೊದಲ ದಿನದಲ್ಲಿ. ಆ ಸಂದರ್ಭದಲ್ಲಿ SIT ತನಿಖಾ ತಂಡ ಒಂದು ಚರ್ಚೆಯನ್ನು ಮಾಡುತ್ತೆ. ನಾವು ಮಾರ್ಕನ್ನು ಮಾಡಿ ಬಂದಿದ್ದೀವಿ, ಮಾರ್ಕನ್ನು ಮಾಡಿದ ಬಳಿಕ ಅಲ್ಲಿ ಯಾರು ಸೆಕ್ಯೂರಿಟಿಗೋಸ್ಕರ ನಿಯೋಜನೆ ಮಾಡಲೇಬೇಕಾಗತ್ತೆ ಅಥವಾ ಬೇರೆ ಏನಾದರೂ ಅನುಮಾನಾಸ್ಪದ ರೀತಿಯಲ್ಲಿ ಇಲ್ಲಿ ಬೆಳವಣಿಗೆಗಳು ಆಗಬಹುದು ಅಂಥೇಳಿ ಅರಿತುಕೊಂಡಂತಹ ಜಿತೇಂದ್ರ ದಯಾಮ್ ಅವರ ತಂಡ ತಕ್ಷಣಕ್ಕೆ ಒಂದು ANF ಟೀಮನ್ನು ಕರೆಸ್ಕೊಳ್ಳುತ್ತೆ. ANF ಟೀಮನ್ನು ಕರೆಸ್ಕೊಂಡು ಪ್ರತಿಯೊಂದು ಪಾಯಿಂಟ್ನಲ್ಲೂ ಕೂಡ ಇಬ್ಬರಿಬ್ಬರು ANF ಟೀಮನ್ನು ಅಲ್ಲಿ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ರಂಜಿತ್, ANF ತಂಡ ಬರೋದಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಪೊಲೀಸರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಪಾಯಿಂಟ್ಗಳ ಬಳಿ ಹೋಗಬಾರದು, ಯಾರು ಕೂಡ ಸುಳಿದಾಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ತಕ್ಷಣಕ್ಕೆ ಸ್ಥಳೀಯ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆಗೊಳಪಡಿಸ್ತಾರೆ. ಅದೇ ರೀತಿಯಾಗಿ ರಾತ್ರಿಯ ಸಂದರ್ಭದಲ್ಲಿ ಗಸ್ತನ್ನು ಕೂಡ ತಿರುಗಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ANF ಆಂಟಿ ನಕ್ಸಲ್ ಫೋರ್ಸ್ ಅಂತೇಳಿ ನಾವು ಕರಿತೀವಿ. ಯಾಕಂದರೆ ಇದು ಅರಣ್ಯ ಪ್ರದೇಶಗಳಲ್ಲೂ ಕೂಡ ಆ ಒಂದು ಪಾಯಿಂಟ್ಗಳನ್ನು ಮಾಡಲಾಗಿತ್ತು. ಹಾಗಾಗಿ ಅಲ್ಲಿಯೂ ಕೂಡ ANF ತಂಡಗಳ ಅವಶ್ಯಕತೆ ಇರುತ್ತೆ ಅಂತೇಳಿ
13 ಪಾಯಿಂಟ್ಗಳಲ್ಲೂ ಕೂಡ ಒಂದೊಂದು ಪಾಯಿಂಟ್ನಲ್ಲೂ ಕೂಡ ಇಬ್ಬಿಬ್ಬರು ಇರುವಂತೆ ಎಚ್ಚರಿಕೆಯನ್ನು ವಹಿಸ್ತಾರೆ. ಶಸ್ತ್ರಸಜ್ಜಿತ ತಂಡ ಅಲ್ಲಿ ನಿಯೋಜನೆಗೊಳಪಡುತ್ತೆ. 24 ಗಂಟೆ ಕೂಡ ನೋಡಿ, ಅವರು ಶಿಫ್ಟ್ ವೈಸ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾರು ಕೂಡ ಹತ್ತಿರ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹೀಗೆ ಆ ಒಂದು ಕೆಲಸದಿಂದಾಗಿ, ಆ ಒಂದು ಪ್ರಿಕಾಷನ್ನಿಂದಾಗಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಾದಂಥ ಪ್ರೀ ಪ್ಲ್ಯಾನ್ಗಳನ್ನು ಮಾಡೋದಕ್ಕೆ, ಷಡ್ಯಂತ್ರಗಳನ್ನು ಮಾಡೋದು ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಆ ಒಂದು ಬಲ್ಲ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ಒಂದು ವೇಳೆ ಅವತ್ತು ಈ ಒಂದು ಪಾಯಿಂಟ್ಗಳ ಬಳಿ ANF ಅಥವಾ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡದೇ ಇದ್ದಿದ್ರೆ ರಾತ್ರಿಯ ಸಂದರ್ಭದಲ್ಲಿ ಬೇರೆ ಯಾರು ಬೇಕಾದರೂ ಹೋಗ್ಬೋದಿತ್ತು. ಚಿನ್ನಯ್ಯ ತೋರಿಸಿದಂಥ ಜಾಗದಲ್ಲಿ ಏನು ಬೇಕಾದರೂ ಬೆಳವಣಿಗೆಗಳಾಗ್ತಾ ಇತ್ತು. ರಂಜಿತ್, ಯಾವ ರೀತಿ ಅಂತ ಬೆಳವಣಿಗೆ ನೋಡಿ, ಯಾರೋ ಒಬ್ಬರು ಹೋಗ್ತಾ ಇದ್ರು, ಅಲ್ಲಿ ಮಣ್ಣನ್ನು ತೆಗಿತಾ ಇದ್ರು, ಅಥವಾ ಕಸವನ್ನು ಹಾಕ್ತಾ ಇದ್ರು, ಅಥವಾ ಬೇರೆಯದ್ದೇ ಯಾವುದೋ ಒಂದು ಮೃತದೇಹವನ್ನು ತಂದಲ್ಲಿ ಹೂತಾಕುವಂಥ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಅನ್ನೋದು SIT ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಈಗ ಪ್ರಮುಖವಾಗಿ ANF ತಂಡವನ್ನು ನಿಯೋಜನೆ ಮಾಡಿದ್ದೆ ಎಲ್ಲೋ ಒಂದು ಕಡೆ ಬುರುಡೆ ಗ್ಯಾಂಗಿನ ಒಂದು ಷಡ್ಯಂತ್ರ ಅಲ್ಲಿ ಮಖಾಡೆ ಮಲ್ಕೊಳ್ತು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ರಂಜಿತ್, ಉತ್ಖನನ ಕಾರ್ಯ ಹೇಗೆಲ್ಲ ಇತ್ತು ಅಂತ ಕೇಳಿದರೆ, ನಾಗೇಂದ್ರ ಬಾಬು ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ನಾಜೂಕಾಗಿ ಅಲ್ಲಿ ಉತ್ಖನನ ಕಾರ್ಯ ಮಾಡಿದರು. ಮುಂದುವರೆದು ಮುಂದಿನ ಬುಲೆಟಿನ್ಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ತಗೊಳ್ತೀವಿ ನಾಗೇಂದ್ರ ಬಾಬು. ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ಗಾಗಿ. ಮಾಸ್ಕ್ ಮ್ಯಾನ್ ತೋರಿದ್ದ ಜಾಗದ ಮೇಲೆ SITಗೆ ಶಂಕೆ. ಹೀಗಾಗಿ ಮಾಸ್ಕ್ ಮ್ಯಾನ್ ತೋರ್ದಂಥ ಜಾಗ ಇತ್ತಲ್ಲ, ಇದು SITಗೆ ಈ ಜಾಗದಲ್ಲಿ ಆತ ಹೆಣ ಹೂಡಿದ್ದಾನೆ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು. ಮಾರ್ಕ್ ಮಾಡಿದ್ದ ಜಾಗಗಳಿಗೆ 24 ಗಂಟೆ ಭದ್ರತೆಯನ್ನು ಕೊಡ್ತಾರೆ. ಯಾರೂ ಕೂಡ ಪಾಯಿಂಟ್ ಬಳಿ ಸುಳಿದಾಡದಂತೆ ಸೆಕ್ಯೂರಿಟಿಯನ್ನು SIT ಅಧಿಕಾರಿಗಳು ಅಲ್ಲಿ ನಿಯೋಜಿಸ್ತಾರೆ. ಭದ್ರತೆಗೆ ANF ಸಿಬ್ಬಂದಿಯನ್ನು SIT ಅಧಿಕಾರಿಗಳು ನಿಯೋಜಿಸಿದ್ರು. ಸ್ಥಳೀಯ ಪೊಲೀಸರು ಸಹ ಗಸ್ತು ಇರುವಂತೆ SIT ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟರು. ಹೀಗಾಗಿ ಮಕಾಡೆ ಮಲಗಿದ ಬುರುಡೆ ಗ್ಯಾಂಗ್ನ ಮಸಲತ್ತು. ಆತ ತೋರಿಸಿದ ಜಾಗದಲ್ಲಿ ಅಲ್ಲಿ ಆತ ಹೆಣವನ್ನು ಹೂಳಿದ್ದೇ ಆಗಿದ್ದಿದ್ರೆ ಆ ಜಾಗ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ SIT ಅಧಿಕಾರಿಗಳು ANF ತಂಡಕ್ಕೆ ಅಲ್ಲಿ ಸೆಕ್ಯೂರಿಟಿಯ ಜವಾಬ್ದಾರಿಯನ್ನು ಕೊಡ್ತಾರೆ. ಸ್ಥಳೀಯ ಪೊಲೀಸರಿಗೆ ಅಲ್ಲಿ ಗಸ್ತು ತಿರುಗೋದಕ್ಕೆ ಹೇಳ್ತಾರೆ. ಒಟ್ಟಾರೆ ಕಾರ್ಯಾಚರಣೆಯನ್ನು, ಉತ್ಖನನ ಕಾರ್ಯಾಚರಣೆ ಮಾಡೋ ಸಮಯದಲ್ಲಿ ಅಲ್ಲಿ ಯಾರೊಬ್ಬರೂ ಕೂಡ ಹೋಗದ ಹಾಗೆ ಪರದೆಗಳನ್ನೆಲ್ಲ ಕಟ್ಟಿಕೊಂಡು ಅಲ್ಲಿ ಉತ್ಖನನ ಆಗುತ್ತೆ. ಈ ಕಾರಣದಿಂದ ಈ ಬುರುಡೆ ಗ್ಯಾಂಗ್ಗೆ ಏನೂ ಕೂಡ ಇಲ್ಲಿ ಉಲ್ಟಾ ಪಲ್ಟಾ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ SIT ಕಚೇರಿಯಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, SIT ಅಧಿಕಾರಿಗಳು ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಈ ಉತ್ಖನನದ ಸಮಯದಲ್ಲಿ ಬಹಳ ಮುಂಜಾಗ್ರತೆಯನ್ನು ಕೂಡ ವಹಿಸಿದ್ರು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಗಿತ್ತು ಅವರ ತನಿಖೆಯ ಪರಿ, ಹೇಗಿತ್ತು ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಒಂದು ಕಡೆ ಕೆಲವರು ಚಾಪೆ ಕೆಳಗಡೆ ತೂರಿದ್ರೆ ಇನ್ನು ಬುದ್ಧಿವಂತ ಜೀವಿಗಳು ರಂಗೋಲಿ ಕೆಳಗಡೆ ತೂರ್ತಾರೆ ಅನ್ನೋ ಹಾಗೆ ಇಲ್ಲಿ SIT ನಡೆ ಈಗ ರಂಗೋಲಿ ಕೆಳಗೆ ತೂರುವಂಥ ಕೆಲಸದಿಂದಾಗಿ ಎಲ್ಲವೂ ಕೂಡ ಷಡ್ಯಂತ್ರಗಳು ಅದು ಹಾಗೇ ಉಳಿದುಕೊಂಡು ಬಿಟ್ಟಿತ್ತು ಅನ್ನೋದು ಸ್ಪಷ್ಟವಾಗಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗ್ತಾ ಇದೆ. ನೋಡಿ, ಈ ಒಂದು SIT ತನಿಖಾ ತಂಡ ರಚನೆ ಆಗೋದಕ್ಕಿಂತ ಮುಂಚೆನೇ ಈ ಬುರುಡೆ ಗ್ಯಾಂಗ್ ಏನು ಮಾಡಿತ್ತು, ಚಿನ್ನಯ್ಯನ ಮೂಲಕ ಆತ ಅಥವಾ ಚಿನ್ನಯ್ಯನೇ ಒಂದು ತಲೆಬುರುಡೆಯನ್ನು ತಗೊಂಡು ಹೋಗಿ ಕೋರ್ಟ್ ಕೊಟ್ಟಿದ್ದ. ರಂಜಿತ್, ಅದು ಬಹಳ ಇಂಪಾರ್ಟೆಂಟ್. ಆ ವಿಚಾರವನ್ನು ನಾನು ಮಾತಾಡ್ತೀನಿ. ಆದರೆ ಈಗ ಚಿನ್ನಯ್ಯನನ್ನು ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತ ಎಲ್ಲವೂ ಕೂಡ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಆತ ನಾನು 100 ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳ್ಕೋತಾರೆ. ಆ ಬಳಿಕ ಸರ್ಕಾರ ಒಂದು SIT ಟೀಮನ್ನು ಮಾಡುತ್ತೆ. SIT ಟೀಮನ್ನು ರಚನೆ ಮಾಡ್ತಾ ಇದ್ದಂತೆ ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸುತ್ತೆ. ಚಿನ್ನಯ್ಯನನ್ನು ಹೌದು, ನಾನು 100 ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಹೋತಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬರ್ತಾನೆ. ಅದೇ ರೀತಿಯಾಗಿ ಆರಂಭದಲ್ಲಿ SIT ತನಿಖಾ ತಂಡ ಆತ ತೋರಿಸುವಂಥ ಜಾಗವನ್ನೆಲ್ಲ ಕೂಡ ಮಾರ್ಕ್ ಮಾಡ್ಕೊಳ್ತಾ ಹೋಗುತ್ತೆ. ಮಾರ್ಕ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಒಂದಷ್ಟು ವಾಹನಗಳು ಓಡಾಡ್ತಾ ಇರ್ತವೆ.
ಇದನ್ನ ಗಮನದಲ್ಲಿಟ್ಟುಕೊಂಡಂತಹ SIT ತನಿಖಾ ತಂಡ, ಅದರಲ್ಲೂ ಪ್ರಮುಖವಾಗಿ ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಏನು ಮಾಡುತ್ತೆ, ಎಲ್ಲೋ ಒಂದು ಕಡೆ ಸಸ್ಪೆಕ್ಟ್ ಅಥವಾ ಸಸ್ಪಿಷಿಯಸ್ ಮೂಮೆಂಟ್ಗಳಾಗ್ತಾ ಇದೆಯಲ್ಲ ಅಂತ ಹೇಳಿ ಅನುಮಾನ ಒಳಗೊಂಡಂಥ ಅವರು ತಕ್ಷಣ ಅವರೇ ಒಂದು ಚರ್ಚೆಯನ್ನು ಮಾಡ್ಕೊಳ್ತಾರೆ. ನೋಡಿ, ನಾವೀಗ ಒಂದಷ್ಟು ಪಾಯಿಂಟ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ವಿ. ಆಗ ಕೇವಲ ಒಂದೆರಡು ಪಾಯಿಂಟ್ಗಳು ಮಾತ್ರ ಆಗಿತ್ತು, ಒಂದು 3-4 ಪಾಯಿಂಟ್ಗಳು ಮಾತ್ರ ಆಗಿತ್ತು ಆರಂಭದ ದಿನದಲ್ಲಿ, ಮೊದಲ ದಿನದಲ್ಲಿ. ಆ ಸಂದರ್ಭದಲ್ಲಿ SIT ತನಿಖಾ ತಂಡ ಒಂದು ಚರ್ಚೆಯನ್ನು ಮಾಡುತ್ತೆ. ನಾವು ಮಾರ್ಕನ್ನು ಮಾಡಿ ಬಂದಿದ್ದೀವಿ, ಮಾರ್ಕನ್ನು ಮಾಡಿದ ಬಳಿಕ ಅಲ್ಲಿ ಯಾರು ಸೆಕ್ಯೂರಿಟಿಗೋಸ್ಕರ ನಿಯೋಜನೆ ಮಾಡಲೇಬೇಕಾಗತ್ತೆ ಅಥವಾ ಬೇರೆ ಏನಾದರೂ ಅನುಮಾನಾಸ್ಪದ ರೀತಿಯಲ್ಲಿ ಇಲ್ಲಿ ಬೆಳವಣಿಗೆಗಳು ಆಗಬಹುದು ಅಂಥೇಳಿ ಅರಿತುಕೊಂಡಂತಹ ಜಿತೇಂದ್ರ ದಯಾಮ್ ಅವರ ತಂಡ ತಕ್ಷಣಕ್ಕೆ ಒಂದು ANF ಟೀಮನ್ನು ಕರೆಸ್ಕೊಳ್ಳುತ್ತೆ. ANF ಟೀಮನ್ನು ಕರೆಸ್ಕೊಂಡು ಪ್ರತಿಯೊಂದು ಪಾಯಿಂಟ್ನಲ್ಲೂ ಕೂಡ ಇಬ್ಬರಿಬ್ಬರು ANF ಟೀಮನ್ನು ಅಲ್ಲಿ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ರಂಜಿತ್, ANF ತಂಡ ಬರೋದಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಪೊಲೀಸರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಪಾಯಿಂಟ್ಗಳ ಬಳಿ ಹೋಗಬಾರದು, ಯಾರು ಕೂಡ ಸುಳಿದಾಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ತಕ್ಷಣಕ್ಕೆ ಸ್ಥಳೀಯ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆಗೊಳಪಡಿಸ್ತಾರೆ. ಅದೇ ರೀತಿಯಾಗಿ ರಾತ್ರಿಯ ಸಂದರ್ಭದಲ್ಲಿ ಗಸ್ತನ್ನು ಕೂಡ ತಿರುಗಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ANF ಆಂಟಿ ನಕ್ಸಲ್ ಫೋರ್ಸ್ ಅಂತೇಳಿ ನಾವು ಕರಿತೀವಿ. ಯಾಕಂದರೆ ಇದು ಅರಣ್ಯ ಪ್ರದೇಶಗಳಲ್ಲೂ ಕೂಡ ಆ ಒಂದು ಪಾಯಿಂಟ್ಗಳನ್ನು ಮಾಡಲಾಗಿತ್ತು. ಹಾಗಾಗಿ ಅಲ್ಲಿಯೂ ಕೂಡ ANF ತಂಡಗಳ ಅವಶ್ಯಕತೆ ಇರುತ್ತೆ ಅಂತೇಳಿ 13 ಪಾಯಿಂಟ್ಗಳಲ್ಲೂ ಕೂಡ ಒಂದೊಂದು ಪಾಯಿಂಟ್ನಲ್ಲೂ ಕೂಡ ಇಬ್ಬಿಬ್ಬರು ಇರುವಂತೆ ಎಚ್ಚರಿಕೆಯನ್ನು ವಹಿಸ್ತಾರೆ. ಶಸ್ತ್ರಸಜ್ಜಿತ ತಂಡ ಅಲ್ಲಿ ನಿಯೋಜನೆಗೊಳಪಡುತ್ತೆ. 24 ಗಂಟೆ ಕೂಡ ನೋಡಿ, ಅವರು ಶಿಫ್ಟ್ ವೈಸ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾರು ಕೂಡ ಹತ್ತಿರ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹೀಗೆ ಆ ಒಂದು ಕೆಲಸದಿಂದಾಗಿ, ಆ ಒಂದು ಪ್ರಿಕಾಷನ್ನಿಂದಾಗಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಾದಂಥ ಪ್ರೀ ಪ್ಲ್ಯಾನ್ಗಳನ್ನು ಮಾಡೋದಕ್ಕೆ, ಷಡ್ಯಂತ್ರಗಳನ್ನು ಮಾಡೋದು ಎಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಆ ಒಂದು ಬಲ್ಲ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ಒಂದು ವೇಳೆ ಅವತ್ತು ಈ ಒಂದು ಪಾಯಿಂಟ್ಗಳ ಬಳಿ ANF ಅಥವಾ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡದೇ ಇದ್ದಿದ್ರೆ ರಾತ್ರಿಯ ಸಂದರ್ಭದಲ್ಲಿ ಬೇರೆ ಯಾರು ಬೇಕಾದರೂ ಹೋಗ್ಬೋದಿತ್ತು. ಚಿನ್ನಯ್ಯ ತೋರಿಸಿದಂಥ ಜಾಗದಲ್ಲಿ ಏನು ಬೇಕಾದರೂ ಬೆಳವಣಿಗೆಗಳಾಗ್ತಾ ಇತ್ತು. ರಂಜಿತ್, ಯಾವ ರೀತಿ ಅಂತ ಬೆಳವಣಿಗೆ ನೋಡಿ, ಯಾರೋ ಒಬ್ಬರು ಹೋಗ್ತಾ ಇದ್ರು, ಅಲ್ಲಿ ಮಣ್ಣನ್ನು ತೆಗಿತಾ ಇದ್ರು ಅಥವಾ ಕಸವನ್ನು ಹಾಕ್ತಾ ಇದ್ರು ಅಥವಾ ಬೇರೆಯದ್ದೇ ಯಾವುದೋ ಒಂದು ಮೃತದೇಹವನ್ನು ತಂದಲ್ಲಿ ಹೂತಾಕುವಂಥ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಅನ್ನೋದು SIT ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಈಗ ಪ್ರಮುಖವಾಗಿ ANF ತಂಡವನ್ನು ನಿಯೋಜನೆ ಮಾಡಿದ್ದೆ ಎಲ್ಲೋ ಒಂದು ಕಡೆ ಬುರ್ಡೆ ಗ್ಯಾಂಗಿನ ಒಂದು ಷಡ್ಯಂತ್ರ ಅಲ್ಲಿ ಮಖಾಡೆ ಮಲ್ಕೊಳ್ತು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ರಂಜಿತ್, ಉತ್ಖನನ ಕಾರ್ಯ ಹೇಗೆಲ್ಲ ಇತ್ತು ಅಂತ ಕೇಳಿದರೆ ನಾಗೇಂದ್ರ ಬಾಬು ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ನಾಜೂಕಾಗಿ ಅಲ್ಲಿ ಉತ್ಖನನ ಕಾರ್ಯ ಮಾಡಿದರು. ಮುಂದುವರೆದು ಮುಂದಿನ ಬುಲೆಟಿನ್ಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ತಗೊಳ್ತೀವಿ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ಗಾಗಿ.